ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ರೈತರ ಪರವಾಗಿ ಕೆಲವೊಂದಿಷ್ಟು ಆದೇಶಗಳನ್ನು ಮಾಡೋಕೆ ನೇರವಾಗಿ ತಹಶೀಲ್ದಾರ್ ಅವರಿಗೆ ಅಧಿಕಾರವನ್ನು ನೀಡಲಾಗಿದೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ರಸ್ತೆ ಮಾಡಿಕೊಡಲು ಮಾನವೀಯ ಅಧಿಕಾರ ಏನಿದೆ, ಕೇವಲ ಒಂದು ಅಧಿಕಾರ ನಮಗಿಲ್ಲ, ಆದರೆ ರೈತರ ಬೀಜ, ರಸಗೊಬ್ಬರ ಆಗಿರುವುದು ಹಾಗೂ ಕಟಾವು ಮಾಡಿದ ಫಸಲನ್ನು ತರೋಕೆ ಆಗಿರ್ಬೋದು, ಅದರ ಜೊತೆಗೆ ತೆಗೆದುಕೊಂಡು ಹೋಗೋಕ್ಕೆ ಅವಕಾಶವನ್ನು ಅಥವಾ ಆದೇಶವನ್ನು ನೀಡಲಾಗಿದೆ. ಇದರ ಸಂಪೂರ್ಣ ಅಧಿಕಾರವನ್ನು ನಾವು ತಹಶೀಲ್ದಾರ್ ಅವರಿಗೆ ಕೊಡ್ತಾ ಇದ್ದೇವೆ, ಅವರಿಗೆ ನೀಡಿದ್ದೇವೆ. ರೈತರು ಕೃಷಿ ಜಮೀನಿನಲ್ಲಿ ರಸ್ತೆ ಕೇಳ್ತಾರೆ, ಅದಕ್ಕೆ ನಾವು ಸಂಪರ್ಕ ಕೊಡಿಸಬಹುದು, ಇಲ್ಲವೇ ಅವಕಾಶ ಬಿದ್ದರೆ IPC ಒಂದು ಹಾಕೋಕೆ ಕೂಡ ಅವಕಾಶ ನಮಗಿದೆ. ಆದರೆ ರಸ್ತೆ ಘೋಷಣೆ ಮಾಡುವಂತಹ ಅಧಿಕಾರ ಸಿವಿಲ್ ಕೋರ್ಟ್ಗೆ ಮಾತ್ರ ಇರೋದು. ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಅಥವಾ ನಿರ್ಧಾರಗಳನ್ನು ಅವ್ರಿಗೆ ಬಿಟ್ಟಿದ್ದೀವಿ. ಜೊತೆಗೆ ಇದು ಕೇಂದ್ರ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ಬರುತ್ತೆ, ಇದು ನಮ್ಮ ಕಂದಾಯ ಇಲಾಖೆಗೆ ಬರೋದಿಲ್ಲ. ಜನರ ಸಮಸ್ಯೆಗೆ ಏನು ಆಗ್ತಾ ಇದೆಯಲ್ಲ ಅದಕ್ಕೆ ನಾವು ಸ್ಪಂದಿಸ್ತೀವಿ ನಿಜ, ಆದರೆ ಕಾನೂನು ಪರಿಸ್ಥಿತಿ ಏನಿದೆ ಆ ರೀತಿಯೇ ಇದೆ. ಅದಕ್ಕೆ ನಾವು ಬದ್ಧರಾಗಿರಬೇಕು. ರೈತರಿಗೆ ಮುಂದಿನ ದಿನಗಳಲ್ಲಿ ಬರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಸಹಾಯ ಮಾಡ್ತೀವಿ. ಅಷ್ಟೇ ಅಲ್ಲ, ರಸ್ತೆಯನ್ನು ಮಾಡೋಕ್ಕೆ, ಜಮೀನು ಕಟ್ಟೋಕೆ ಅದು ಕೆಲವೊಂದು ಆದೇಶಗಳೇನಿರುತ್ತೆ, ಅದರ ದಾಖಲೆಗಳನ್ನು ನಾವು ನೋಡೋಕೆ ಹೇಳ್ತೀವಿ. ಆದರೆ ತಹಶೀಲ್ದಾರ್ ಅವರಿಗೆ ನಾವು ಹೇಳಬಹುದು ಕೆಲವೊಂದು ವಿಚಾರವನ್ನು, ಆದರೆ ಎಲ್ಲವನ್ನು ಕೂಡ ಹೇಳೋಕ್ಕಾಗಲ್ಲ. ರಸ್ತೆಗೆ ಜಮೀನು ಕೊಟ್ಟಂತಹ ರೈತರಿಗೆ ಪರಿಹಾರ ಕೇಳಬೇಕು ಅಥವಾ ಕೊಡಬೇಕಾಗುತ್ತೆ ನಾವು. ಇದೇ ವಿಚಾರವಾಗಿ ತಹಶೀಲ್ದಾರ್ ಅವರಿಗೆ ಜಮೀನಿನ ವಿಚಾರ ಮತ್ತು ಕೃಷಿಯ ಕೆಲವೊಂದು ವಿಚಾರಗಳಿಂದ ಅದಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಅಭಿಪ್ರಾಯದಂತೆ ತಹಶೀಲ್ದಾರ್ಗಳು ಕೂಡ ನಡ್ಕೊಳ್ತಾರೆ, ಅಷ್ಟೇ ಆದೇಶದಿಂದ ನಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ನಿರ್ಧಾರಗಳನ್ನು, ಆದೇಶವನ್ನು ಹೊರಡಿಸ್ತಾರೆ ಅಂತ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆ ಅಂದರೆ ಏನು? ಬಿತ್ತನೆ ಬೀಜ ಸಾಗಾಣಿಕೆ ಮಾಡಬೇಕು, ಔಷಧಿ ಗೊಬ್ಬರ ಸಾಗಾಣಿಕೆ ಮಾಡಬೇಕು, ಕಟಾವು ಮಾಡಿದ ನಂತರ ಅಲ್ಲಿಂದ ಅದನ್ನು ಹೊರಗೆ ತರಬೇಕು ಅಂತ ಹೇಳಿದ್ರೆ ಅಷ್ಟಕ್ಕೆ ಆದೇಶ ಮಾಡಿಕೊಟ್ಟು ಅದನ್ನು ಎನ್ಫೋರ್ಸ್ ಮಾಡುವಂಥ ಅಧಿಕಾರವನ್ನು ನಾವು ತಹಶೀಲ್ದಾರ್ಗೆ ಕೊಟ್ಟಿದ್ದೇವೆ. ಸೊ ಇದು ತಹಶೀಲ್ದಾರ್ಗೆ ಅಧಿಕಾರ ಇದೆ. ಮೂರನೇದು ಏನು ಕೇಳ್ತಾರೆ, ಅವರು ರಸ್ತೆನೇ ಕೇಳ್ತಾರೆ. ಎರಡನೇದು ಅದು ಸಂಪರ್ಕ ಕೊಡಿಸ್ಕೊಡ್ಬೋದು ತಹಶೀಲ್ದಾರರು, ಆಕ್ಸೆಸ್ ಅಂತಾರೆ, ಆಕ್ಸೆಸ್ ಮಾಡಿಸ್ಕೊಡ್ಬೋದು. ಅದನ್ನು ನಾವು ಕೆಲವು IPC ಸೆಕ್ಷನ್ ಅನ್ನು ಕೋಟ್ ಮಾಡಿ ಡೆಲಿಗೇಟ್ ಮಾಡಿದ್ದೇವೆ ತಹಶೀಲ್ದಾರಿಗೆ. ಅವಶ್ಯಕತೆ ಬಂದರೆ IPCಯನ್ನು ಇನ್ವೋಕ್ ಮಾಡಿ ಇದನ್ನು ಎನ್ಫೋರ್ಸ್ ಮಾಡಿ ಅಂತ ಹೇಳಿದ್ದೇವೆ. ಆದರೆ ನೀವು ಕೇಳುವಂಥದ್ದು ಮೂರನೇ ಕ್ಯಾಟಗರಿ ಏನಿದೆ, ರಸ್ತೆನೇ ಘೋಷಣೆ ಮಾಡಿ ಅನ್ನುವಂಥದ್ದು, ಅದು ಭಾರತ ಸರ್ಕಾರದ ಒಂದು ಆಕ್ಟ್ ಇದೆ, ಈಸ್ಮೆಂಟ್ ಆಕ್ಟ್ ಅಂತ. ಈಸ್ಮೆಂಟ್ ಆಕ್ಟ್ ಪ್ರಕಾರ ಆ ಅಧಿಕಾರ ಇರೋದು ಸಿವಿಲ್ ಕೋರ್ಟ್ಗೆ ಮಾತ್ರ. ಅದು ನಮಗೆ ಕಂದಾಯ ಇಲಾಖೆಗೆ ಆಗಲಿ, ನನಗೆ ತಿಳಿದಂಗೆ ಯಾವ ಇಲಾಖೆಗೂ ಕೂಡ ಅದು ಈಸ್ಮೆಂಟ್ ಆಕ್ಟಲ್ಲಿ ನಮಗೆ ಪವರ್ಸ್ ಇಲ್ಲ. ಈಸ್ಮೆಂಟ್ ಆಕ್ಟು ಸ್ಪೆಸಿಫಿಕಲಿ ಅದನ್ನು ಸಿವಿಲ್ ಕೋರ್ಟ್ಗೆ ಕೊಟ್ಟಿದೆ. ಇದು ಈಸ್ಮೆಂಟ್ ಆಕ್ಟು ಸೆಂಟ್ರಲ್ ಆಕ್ಟ್, ಇಫ್ ಐ ಅಂಡರ್ಸ್ಟ್ಯಾಂಡ್ ಕರೆಕ್ಟ್. ಇದು ಸೆಂಟ್ರಲ್ ಆಕ್ಟ್ ಇದೆ. ಸೆಂಟ್ರಲ್ ಆಕ್ಟ್ ಪ್ರಕಾರವಾಗಿ ಆ ಪವರ್ಸ್ ಇರುವಂತಹದ್ದು ಸಿವಿಲ್ ಕೋರ್ಟ್ಗೆ. ಸೊ ಅದು ಏನೇ ಇದ್ರೂ ಕೂಡ ಜನಕ್ಕೆ ಸಮಸ್ಯೆ ಇದೆ, ನನಗೆ ಅರ್ಥ ಆಗುತ್ತೆ. ಜನರ ಸಮಸ್ಯೆಯನ್ನು ನಾನು ಅಲ್ಲಗೆಳಿತಾ ಇಲ್ಲ, ಅದನ್ನು ಗೌಣ ಮಾಡ್ತಾ ಇಲ್ಲ. ಆದರೆ ಕಾನೂನಿನ ಪರಿಸ್ಥಿತಿ ಈ ರೀತಿ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವರು ಸಿವಿಲ್ ಕೋರ್ಟನ್ನೇ ಅಲ್ಟಿಮೇಟ್ಲಿ ಅವ್ರಿಗೆ ರಸ್ತೆನೇ ಬೇಕು ಅಂತ ಹೇಳಿದ್ರೆ, ಇಯರ್ ರೌಂಡ್ ರೋಡ್ ಬೇಕು ಅಂತ ಹೇಳಿದ್ರೆ ಸಿವಿಲ್ ಕೋರ್ಟನ್ನೇ ಅಪ್ರೋಚ್ ಮಾಡೋದು. ಅಲ್ಲ, ಈಗ ಅವ್ರು ರೈತರು ಮುಂದೆ ಬಂದು ವಾಲಂಟಿಯರ್ ಆಗಿ ನಾವೆಲ್ಲ ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಏನ್ ಮಾಡಬೇಕು ಅದು ಮಾಡಕ್ ನಾವು ತಯಾರಿದ್ದೇವೆ. ತಹಶೀಲ್ದಾರ್ಗೆ ನಾನು ಆದೇಶ ಕೊಡ್ತೇನೆ, ವಾಲಂಟಿಯರ್ಲಿ ಅವ್ರು ಬಿಟ್ಕೊಟ್ರೆ ನಾವು ಮಾಡ್ಬೋದು. ಉಳಿದಿದ್ದು ಏನೇ ಇದ್ರು ಅದು ಸಿವಿಲ್ ಕೋರ್ಟ್ ಮುಖಾಂತರ ಆಗ್ಬೇಕು. ನೀವು ಕಾಂಪನ್ಸೇಷನ್ ಅಂತ ಹೇಳಿದ್ರೆ ಆ ತರ ಲಕ್ಷಾಂತರ, ಒಂದೊಂದು ಊರಿಗೆ 10 ಊರು ಆ ತರ ಇರ್ತದೆ, 10 ಇರುತ್ತೆ. ಇವತ್ತಿನ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಲ್ಯಾಂಡ್ ಅಕ್ವೈರ್ ಮಾಡೋದೇ ಅಸಾಧ್ಯ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.